Hey guys, welcome back to my channel Vidya Patil and Vlogs. Say Simba, welcome back to my channel Anna. ಎಲ್ಲರಿಗೂ ನಮ್ಮ ಮಮ್ಮಿ ಚಾನೆಲ್ಗೆ ವೆಲ್ಕಮ್ ಹೇಳ. ಭಾಳ ದಿನ ಆದ್ಮೇಲೆ ಮತ್ತೆ ವಿಡಿಯೋ ಮಾಡಾತೀನಿ. ಇದು ನನ್ನ ಹೊಸ ಫೋನು. ಹೆಂಗೆ ಕಾಣತೀನಿ ನನ್ನ ಫೋನ್ ಒಳಗೆ ನಾನು ಮೊನ್ನೆ ಆ್ಯನಿವರ್ಸರಿಗೆ ಹೊಸ ಫೋನ್ ಕೊಡಿಸಿದ್ರಿ ಇವ್ರು ನಂಗೆ. ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡಾತರ ಯಾಕೋ ಗೊತ್ತಿಲ್ಲ. ಮೊನ್ನೆ ನೋಡಿದ್ರೆ ತಾಳಿ ಬಿಡಿಸ್ಕೊಂಡ್ಬಂದ್ರೆ ಆಮೇಲೆ ಆ್ಯನಿವರ್ಸರಿ ದಿನ ಫೋನ್ ಕೊಡಿಸಿದ್ರು. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಕೈ ತೆಗಿಯಪ್ಪು 5 years ಆಯ್ತು ನಾನು ಫಸ್ಟ್ ಫೋನ್ ತೊಗೊಂಡು. ಅದಾದ ತಕ್ಷಣ ನೆಕ್ಸ್ಟ್ ಹೀಗೆ ತೊಗೊಳಕತ್ತಿದ್ದು. ಸೊ ನಂಗಂತೂ ಫುಲ್ ಎಕ್ಸೈಟ್ಮೆಂಟ್, ಏನು ಹೇಳ್ಬೇಕಂತ ಗೊತ್ತಾಗೋಲ್ತು. ಹಾಂ, ಆಮೇಲೆ ಇದೆಲ್ಲ ವಿಡಿಯೋಸ್ ಎಲ್ಲ ಮಾಡ್ತೀನಲ್ಲ, ಅವ್ರಿಗೂ ಅನ್ಸಿರ್ಬೇಕು, ಸುಮ್ಮನಿರ ಬಂಗ, ಅವ್ರಿಗೂ ಏನಾರ ಅನ್ಸಿರ್ಬೇಕು, ಪಾಪ ಭಾಳ ಕಷ್ಟಪಡತ್ತಾಳ, ಒಂದು ಹೊಸದು ಏನಾರು ಕೊಡಿಸ್ಬೇಕಂತೇಳಿ ಅನ್ಸಿ ಕೊಡ್ಸಾರೇನೋ ಗೊತ್ತಿಲ್ಲ. ಬಟ್ ಕೊಡ್ಸಿದ್ದಕ್ಕೆ ಭಾಳ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದನ್ನು ಕೊಡಿಸಿದ್ದಕ್ಕೆ ನಾ ಆ್ಯನಿವರ್ಸರಿಗೆ ಈ ಸತಿ ಏನೂ ಸೀರೆ ತೊಗೊಳ್ಳಿಲ್ಲ, ಏನಿಲ್ಲ, ಏನೂ ಬಟ್ಟೆ ಶಾಪಿಂಗು ಮಾಡಲೇ ಇಲ್ಲ ಈ ಸಲ. ಸೊ ಇರಲಿ, ಪರವಾಗಿಲ್ಲ, ಅದಕ್ಕೇನೋ ಕಾಸ್ಟ್ಲಿ ಗಿಫ್ಟೇ ಕೊಡ್ಸಾರಲ್ಲ ಅಂಥೇಳಿ ಖುಷಿ ಪಡ್ತೀನಿ. ಆಮೇಲೆ ಇಷ್ಟು ದಿನ ಊರಿಗೆ ಹೋಗಿದ್ದೆ, ವೆಕೇಷನ್ ಇತ್ತು. ಆಲ್ಮೋಸ್ಟ್ 2 ತಿಂಗಳ ಹೆಂಗೆ ಹೋಯ್ತೋ ಗೊತ್ತಾಗಲಿಲ್ಲ. ನಾನು ಭಾಳ ದಿನ ಆಗಿತ್ತು ಇಷ್ಟೆಲ್ಲ ಅಡ್ಡಾಡಿ. ಹೋದ ತಿಂಗಳು ತಿರುಪತಿಗೆ ಹೋಗಿ ಬಂದ್ವಿ. ಅದಾದ ನೆಕ್ಸ್ಟ್ ಮದುವೆ ಮುಂಜಿ ಅಂತ ಹೇಳಿ ಹೋಗಿ ಬಂದೆ ರಿಲೇಟಿವ್ಸಿಗೆ. ಯಾರಿಗೂ ಭೇಟಿನೇ ಆಗಿರಲಿಲ್ಲ. ಸೊ ಎಲ್ಲರಿಗೂ ಭೇಟಿಯಾಗಿ ಮದ್ವೆ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿ ಈಗ ಬ್ಯಾಕ್ ಟು ಹೋಮ್ ಅಂಥೇಳಿ ನಿನ್ನೆ ಊರಿಗೆ ಬಂದೆ. ಮದ್ವೆ ಅಂದ ತಕ್ಷಣ ನೆನಪಾತು, ನನ್ನ ತಂಗಿ ರಿಲೇಟಿವ್ಸ್ ಅವ್ರದ್ದೊಬ್ರದ್ದು ಮದ್ವೆಗೆ ಹೋಗಿದ್ವಿ ಬನ್ನಟ್ಟಿಗೆ. ಅಲ್ಲಿ ಕಾವೇರಿ ಬಾಗಲಕೋಟೆ ಅವ್ರು ಬಂದಿದ್ರು. ಅವರಿಗೆಲ್ಲ ಮೀಟ್ ಆದ, ಫುಲ್ ಖುಷಿ ಆಯ್ತು. ಅವ್ರ ಮ್ಯಾಮ್ಗೆ ಹೇಳಿದೆ, ಮ್ಯಾಮ್ ನಂದು ಯೂಟ್ಯೂಬ್ ಚಾನಲ್ ಐತ್ರಿ, ಒಂದು ಸ್ವಲ್ಪ ಪ್ರಮೋಟ್ ಮಾಡಿಕೊಡ್ರಿ ಪ್ಲೀಸ್ ಅಂದೆ. ಅವರು ಮೆಸೇಜ್ ಮಾಡಿರಿ, ಪ್ರಮೋಟ್ ಮಾಡಿಕೊಡ್ತೀನಿ ಅಂತಂದು ಹೇಳ್ಯಾರ. ನೋಡ್ಬೇಕು, ಇನ್ನೂ ಮಾಡಿಲ್ಲ. ಮಾಡಿದರೆ ಫುಲ್ ಖುಷಿ ಆಗ್ತೈತಿ. ಮಾಡೋಕ್ಕಿಂತ ಮುಂಚೆನೇ ಮ್ಯಾಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಫುಲ್ ಫ್ರೆಂಡ್ಲಿ ಅದಾರ, ಕಾವೇರಿ ಬಾಗಲಕೋಟೆ ಅವ್ರ ಮ್ಯಾಮ್. ಭಾಳ ಇಷ್ಟ ಆದ್ರೆ ಅಂದ ತಕ್ಷಣ ನಂದು ಅನಾಲಿಟಿಕ್ಸ್ ನೋಡಬೇಕು ಅಂತ ಹೇಳಿ YT ಸ್ಟುಡಿಯೋ ಆನ್ ಮಾಡಿದಾಗ ನನಗೊಂದು ಬ್ರೇಕೌಟ್ ವಿಡಿಯೋ ಬಂತು. ಅಂದ್ರೆ ಒಂದು 10-12 ವಿಡಿಯೋಸ್ ಇರ್ತಾವೆ, ಬ್ರೇಕೌಟ್ಸ್ ವಿಡಿಯೋಸ್. ಅದ್ರೊಳಗೆ ನನಗೊಂದು ಇಷ್ಟ ಆದ ವಿಡಿಯೋನ ಮಾಡ್ಬೇಕು, ಅದನ್ನು ವಿಡಿಯೋ ಬ್ರೇಕ್ ಮಾಡ್ಬೇಕು ಅಂಥೇಳಿ. ಸೊ ಅದನ್ನು ನಾನು ಇದನ್ನು ಇವತ್ತು ಆ ವಿಡಿಯೋನ ಮಾಡ್ತೀನಿ. ಹಾಗಾಗಿ ಆ ವಿಡಿಯೋನ ಇವತ್ತು ನಾನು ಮಾಡಬೇಕು. ಅದು ಆ್ಯಕ್ಚುಲಿ ರೆಸಿಪಿ ವಿಡಿಯೋ ಐತಿ. ಅದು ರೆಸಿಪಿ ಬ್ಲಾಗ ಮಾಡಬೇಕು ಅಂತ ಹೇಳಿ ಮಾಡತ್ತೀನಿ. ಬರ್ರಿ, ಅದು ಅವರು ಯಾವ ಥರ ಮಾಡ್ತಾರಂತ ಹೇಳಿ ನಾವು ನೋಡ್ಕೊಂಬರೋಣ ಅಂತ. ಆ್ಯಕ್ಚುಲಿ ಅವ್ರೇನು ಮಾಡ್ಯಾರಲ್ಲ ರೆಸಿಪಿ, ಅದನ್ನು ನಾವು ನಮ್ಮ ನಾರ್ತ್ ಸೈಡ್ ರೆಗ್ಯುಲರ್ ಆಗಿ ಮಾಡೇ ಇರ್ತೀವಿ. ಡಿಫ್ರೆಂಟಾಗಿ ಅವರು ನಮ್ಗಿಂತಲೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಯಾರ. ಅದನ್ನು ಯಾವ ಥರ ಮಾಡ್ಯಾರ ಅಂತ ಹೇಳಿ ನಿಮಗೆ ತೋರಿಸ್ತೀನಂತ. ಅದೇನಿಲ್ಲ, ಸಾಂಬಾರ್ ರೆಸಿಪಿ. ನಾವು ಈ ಕಡೆ ಟೊಮೆಟೊ ಸಾಂಬಾರು ಅಂತೀವಿ, ಅವರು ಭರಣಿ ಹೋಟೆಲ್ ಅಂತ ಹೇಳಿ ಅವ್ರದ್ದೇನೋ ಫೇವ್ರೇಟ್ ಹೋಟೆಲ್ ಅಂತ. ಆ ಹೋಟೆಲ್ ರೆಸಿಪಿ ಸಾಂಬಾರು ಅವರು ಶೇರ್ ಮಾಡ್ಯಾರ ಯೂಟ್ಯೂಬ್ ಒಳಗೆ. ಸೊ ಇನ್ ಕೇಸ್ ಏನಾರ ನಾನು ಈ ಸಾಂಬಾರಿನ ವಿಡಿಯೋ ಏನಾರ ವೈರಲ್ ಆಯ್ತು, ಎಲ್ಲ ಜಾಸ್ತಿ ಜನಕ್ಕೆ ಇದೆಲ್ಲ ಹೋಯ್ತು ಅಂದರೆ ಇದ್ರದ್ದೆಲ್ಲ ಕ್ರೆಡಿಟ್ಸ್ ಆ ಮ್ಯಾಮ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಬರ್ರಿ, ಈಗ ಅವ್ರು ಮಾಡಿರುವಂಥ ಸಾಂಬಾರು ರೆಸಿಪಿನ ನಾವು ಮಾಡೋಣಂತ. ಅಡುಗೆ ಮನೆಗೆ ಹೋಗೋಣಂತ. ಅವರು ಹೆಂಗೆ ಮಾಡ್ಯಾರ ರೆಸಿಪಿ, ಅದೇ ಥರ ರೆಸಿಪಿ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣಂತ. ಒಂದಿಷ್ಟು ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ತೊಗೊಂಡಿನಿ. ಒಂದು ಸ್ವಲ್ಪ ಈ ಥರ ಜಜ್ಜಿ ಇಟ್ಕೊಂಡಿನಿ. ಮತ್ತು ಒಗ್ಗರಣೆಗೆ ಒಂದಿಷ್ಟು ಕರಿಬೇವು. ಟೊಮೆಟೊನ ಎರಡು ಕಡೆ ಡಿವೈಡ್ ಮಾಡಿ ಇಟ್ಕೊಂಡಿನಿ. ಅಂದರೆ ಒಂದರ್ಧ ಒಂದಿಷ್ಟು, ಇನ್ನೊಂದಿಷ್ಟು. ಆಮೇಲೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ. ಹೇಳ್ತೀನಿ ನಿಮಗೆ ಇದನ್ನು ಯಾಕೆ ಮಾಡ್ಕೊಂಡಿನಿ ಈ ಥರ ಅಂಥೇಳಿ. ಮತ್ತು ಬೆಲ್ಲ ಬೇಕಂದವ್ರಿಗೆ ಟೇಸ್ಟ್ ಪ್ರಕಾರ ಬೆಲ್ಲ. ಮತ್ತು ಇದು ಮಸಾಲ ಮೇನ್ ಇದೆ ಈ ರೆಸಿಪಿಗೆ, ಮೇನ್ ಮಸಾಲ. ಒಂದಿಷ್ಟು ಅಕ್ಕಿ ತೊಗೊಂಡಿನಿ, 1 ಸ್ಪೂನ್ ಅದಾವ. ಜೀರಿಗೆ, ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಮತ್ತು ಒಂದಿಷ್ಟು ಕಾಳು ಮೆಣಸು. ಆಮೇಲೆ ಇದು ಹುಣಸೆಹಣ್ಣು ನೆನೆ ಇಟ್ಕೊಂಡಿನಿ. ಮತ್ತು ಒಂದಿಷ್ಟು ಮಸಾಲ, ಅರ್ಶಿಣದ ಪುಡಿ ಬೇಕಾಗ್ತೈತಿ. ಸೊ ಈಗ ಸಾಂಬಾರನ್ನು ಮಾಡೋಣಂತ. ನಮ್ಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರು ತೊಗೋಬೇಕು.
ನಾನು ಇಷ್ಟು ತೊಗೊಂಡಿನಿ ನೀರು. ಒಂದು 2 ಗ್ಲಾಸ್ ಅದಾವೆ ಇವು ನೀರು. ನಾನು ಇಬ್ಬರಿಗಾಗಿ ಸಾಂಬಾರು ಮಾಡಾಕತ್ತೀನಿ, ಹಾಗಾಗಿ ನಾನು 2 ಗ್ಲಾಸಷ್ಟು ನೀರು ತೊಗೊಂಡಿನಿ. ಇದು ನೀರು ಒಂದು ಸ್ವಲ್ಪ ಬಾಯ್ಲ್ ಆಗಬೇಕು. ಸ್ವಲ್ಪ ಒಂದು ಪ್ಲೇಟು ಮುಚ್ಚಿಡೋಣ, ಸ್ವಲ್ಪ ಬಾಯ್ಲ್ ಆಗ್ಬೇಕು ನೀರು. ಬಾಯ್ಲ್ ಆದ ತಕ್ಷಣ ನಾವು ಇದಕ್ಕೆ ಬಾಕಿ ಇಂಗ್ರೀಡಿಯೆಂಟ್ಸ್ ಹಾಕೋಣಂತ. ಒಂದು ಸ್ವಲ್ಪ ಈಗ ಬಿಸಿ ಆತ, ಬಾಯ್ಲಿಂಗ್ ಪೊಸಿಷನ್ ಒಳಗೆ ಅದಾವೆ. ಸೊ ಈಗ ನಾನು ಆಗಲೇ ಹೇಳಿದ್ನಲ್ಲ, ಟೊಮೆಟೊನ 2 ಭಾಗವಾಗಿ ಡಿವೈಡ್ ಮಾಡ್ಕೊಂಡೀನಿ. ಅದು ಯಾಕಂದ್ರೆ ಒಂದು ಅರ್ಧ ಟೊಮೆಟೊನ ಈಗ ಕುದಿಯೋ ನೀರೊಳಗೆ ಹಾಕಬೇಕು. ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ, ಇವು ಒಂದೆರಡು ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಹಾಕೋಬೇಕು. ಅದಾದ ನಂತರ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ, ಆ ಬೆಳ್ಳುಳ್ಳಿನ ಅದರೊಳಗೆ ಒಂದೆರಡು ಎಸಳು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಬೇಕು. ಅದಾದಮೇಲೆ ಅರಿಶಿನ ಪುಡಿ ಹಾಕಿ ಇದನ್ನು ಬಾಯ್ಲ್ ಮಾಡೋಕೆ ಬಿಟ್ಬಿಡ್ಬೇಕು. ಈಗ ಒಂದು ಸ್ವಲ್ಪ ಹಿಂಗೆ ತಿರುಗಾಡಿಸಿ ಬಾಯ್ಲ್ಡ್ ಮಾಡೋಕೆ ಬಿಟ್ಬಿಡ್ಬೇಕು ಇದನ್ನು. ಈಗ ನೆಕ್ಸ್ಟ್ ಮಸಾಲ ಮಾಡ್ಕೊಳಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣಂತ. ಒಂದು ಪ್ಯಾನ್ ತೊಗೊಂಡು ಒಂದೇ ಒಂದು ಸ್ಪೂನ್ ಅಂದರೆ ಒಂದೆರಡು ಹನಿ ಅಷ್ಟೇ, ಜಾಸ್ತಿ ಬೇಡಮ್ಮ, ಅದಕ್ಕೆ ಆಯಿಲ್ ಬೇಡ. ಆಯಿಲ್ ಇರದೇ ಇದ್ರೂ ಈ ಸಾಂಬಾರು ಚಲೋನ ಆಗ್ತೈತಿ. ಸೊ ಇಷ್ಟ ಎಣ್ಣೆ ಹಾಕ್ಕೊಂಡು ಒಂಚೂರು ಅದು ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರ ಈಗ ಇದಕ್ಕೆ ಕಾಳು ಮೆಣಸು ಎಲ್ಲ ಸೇರಿ ಇವು ಒಂದು 15 ಅದಾವೆ ಕಾಳು ಮೆಣಸು, ಆಮೇಲೆ ಅಕ್ಕಿ, ಆಮೇಲೆ ಜೀರಿಗೆ ಮತ್ತು ಮೆಣಸಿನ್ಕಾಯಿ, ಇವು ಇಷ್ಟೂ ಇದ್ರೊಳಗೆ ರೋಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದೇ ಮೇನ್ ಇದ್ರೊಳಗೆ, ಈ ರೆಸಿಪಿ ಒಳಗೆ ಅವ್ರೇನು ಮಾಡಿದ್ರಲ್ಲ ಆ ಕಡೆ ಸೈಡ್, ಈ ರೆಸಿಪಿ ಒಳಗೆ ಇದು ಮೇನ್ ಮಸಾಲ ಮಾಡ್ಕೊಳ್ಳೋದು. ಇದು ಒಂದು ಸ್ವಲ್ಪ ಚೆಂದಾಗಿ ಹುರ್ಕೋಬೇಕು. ಆ್ಯಕ್ಚುಲಿ ಎಣ್ಣೆ ಜಾಸ್ತಿನ ಆಯ್ತು, ಇಷ್ಟು ಹಾಕಬಾರ್ದು, ಎಣ್ಣೆ ನೋಡಿ ಹಾಕಬೇಕು. ಒಂದು ಹನಿ ಆದರೆ ಸಾಕಾಗ್ತೈತಿ ಅಂತ ಇದಕ್ಕೆ ಎಣ್ಣೆ. ಒಂದು ಸ್ವಲ್ಪ ಸರಿಯಾಗಿ ಫ್ರೈ ಆಗಬೇಕು, ವೈಟ್ ಕಲರ್ ಆಗಬೇಕು ಫುಲ್ ಅಕ್ಕಿ, ಅಲ್ಲಿ ತನಕನೂ ಚೆಂದಾಗಿ ಹುರ್ಕೋಬೇಕು. ಕಾಳು ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಅಕ್ಕಿ ಇವಿಷ್ಟು ಚೆಂದಾಗಿ ಹುರ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸರಿಯಾಗಿ ಫ್ರೈ ಆಗೈತಿ, ಇಷ್ಟಾದ್ರೆ ಸಾಕು. ಈಗ ಇದನ್ನು ತೆಗೆದು ಪ್ಲೇಟ್ನಾಗ ಹಾಕೋಬೇಕು. ಈಗ ಅದ ಪ್ಯಾನಿಗೆ ಬಾಕಿ ನಾವು ಟೊಮೆಟೊ ಇಟ್ಕೊಂಡಿದ್ವಲ್ಲ, ಈ ಟೊಮೆಟೊನ ನಮ್ಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊನ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಟೊಮೆಟೊನ ಹಾಕಿ ರೋಸ್ಟ್ ಮಾಡ್ಕೋಬೇಕು. ಇದ್ರೊಳಗನ ಹಸಿ ವಾಸನೆ ಹೋಗಬೇಕು. ಸೊ ದ್ಯಾಟ್ ನಾವು ಇದನ್ನು ಈಗ ಗ್ರೈಂಡ್ ಮಾಡ್ತೀವಿ. ಡ್ರೈ ಮಸಾಲ ಜೊತೆಗೆ ಈ ಟೊಮೆಟೊನ ನಾವು ಗ್ರೈಂಡ್ ಮಾಡ್ತೀವಿ, ಹಾಗಾಗಿ ಹಸಿ ವಾಸನೆ ಹೋಗಬೇಕು. ಗ್ರೈಂಡ್ ಮಾಡಿರೋದನ್ನು ಸಾಂಬಾರೊಳಗೆ ಡೈರೆಕ್ಟಾಗಿ ಹಾಕ್ತೀವಿ. ಅದಕ್ಕಾಗಿ ನಾವು ಇದನ್ನು ಮಾಡಿ ಹಾಕಬೇಕು, ಅಂದರೆ ಹಸಿ ವಾಸನೆ ಹೋಗ್ತೈತಿ ಎಲ್ಲ ರೋಸ್ಟ್ ಮಾಡಿದ್ರಿಂದ. ಎಣ್ಣೆ ಏನು ಎಕ್ಸ್ಟ್ರಾ ಬೇಡ, ಇದ್ರೊಳಗೆ ಏನು ಹಾಕಿರ್ತೀವಿ ಅದಷ್ಟೇ ಸಾಕು. ಈಗೇನು ಡ್ರೈ ರೋಸ್ಟ್ ಮಾಡ್ಬೇಕಾದ್ರೆ ಹಾಕಿದ್ವಲ್ಲ ಅದಷ್ಟೇ ಸಾಕು. ಆಮೇಲೆ ಇದು ಅಕ್ಕಿ ಯಾಕೆ ಹಾಕಿದ್ರಂದ್ರೆ ಥಿಕ್ನೆಸ್ ಸಲುವಾಗಿ ಈ ರೆಸಿಪಿಗೆ 1 ಸ್ಪೂನ್ ಅಕ್ಕಿನ ಬಳಸ್ತಾರೆ. ಸಾಂಬಾರು ಸ್ವಲ್ಪ ಥಿಕ್ನೆಸ್ ಆಗ್ತೈತಿ ಅಂತ ಹೇಳಿ. ಇಲ್ಲ, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಸಮ್, ಇದನ್ನ ಸರಿಯಾಗಿ ಹುರ್ಕೋಬೇಕು. ಇದು ಈ ಕಡೆ ಹುರ್ಕೊಳ್ಳೋದ್ರೊಳಗೆ ಇಲ್ಲಿ ಸಾಂಬಾರು ಅದು ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗೈತಿ, ಕುದಿಯಾಕತೈತಿ. ನೋಡ್ಬೋದು ನೀವು, ಇದು ಚೆಂದಾಗೆ ಬಾಯ್ಲ್ಡ್ ಆಗತೈತಿ. ಇನ್ನೊಂಚೂರು ಅರಿಶಿನ ಪುಡಿ ಹಾಕಿದ್ರೆ ಚಲೋ ಆಗ್ತೈತಿ. ಸ್ವಲ್ಪ ಹಾಕಬೇಕಾದ್ರೆ ಅರಿಶಿನ ಪುಡಿ ಕಡಿಮೆ ಆತ. ಸೊ ದ್ಯಾಟ್ ನಾನು ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಅದಕ್ಕೆ ಇನ್ನೊಂಚೂರು ಅರಿಶಿನ ಪುಡಿ ಹಾಕ್ತೀನಿ. ಇದು ಇನ್ನೂ ಬಾಯ್ಲ್ಡ್ ಆಗಬೇಕು. ಪಟ ಅಂತ ಹೇಳಿ ಮಾಡ್ಕೊಂಡ್ಬಿಡ್ಬೋದು ಸಾಂಬಾರು. ಇದನ್ನು ನಾವೆಲ್ಲ ಹೊರಗಡೆ ಹೋದಾಗ
ಮನೆಗೆ ಬಂದ ತಕ್ಷಣ ಏನು ಮಾಡಬೇಕು ಅಂದಾಗ ಆ ಕಡೆ ಅನ್ನಕ್ಕಿಟ್ಟು ಈ ಕಡೆ ಈ ಸಾಂಬಾರು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗಿಬಿಡ್ತೈತಿ. ಈಗ ಟೊಮೆಟೊ ಹುರ್ಕೊಂಡಿದ್ದು ಆಯಿತು. ಇದಿಷ್ಟಾದ್ರೆ ಆಯಿತು. ಹಸಿ ಸ್ಮೆಲ್ಲೆಲ್ಲ ಹೋದಂಗೆ ಅನ್ನಿಸ್ತೈತಿ. ನಿಮಗೆ ಗೊತ್ತಾಗ್ತೈತಿ ಹುರಿಬೇಕಾದ್ರೆ ಇನ್ನೂ ಎಷ್ಟೊತ್ತು ಹುರಿಬೇಕಂತ ಹೇಳಿ ಗೊತ್ತಾಗ್ತೈತಿ. ಸೊ ಈಗ ಟೊಮೆಟೊನ ರಸ ಎಲ್ಲ ತೆಗ್ದಿದ್ದೆ, ಹಾಗಾಗಿ ಜಲ್ದಿನ ರೋಸ್ಟ್ ಆಗುತ್ತೆ. ಟೊಮೆಟೊ ರಸ ಹಾಕಿದ್ರೆ ಒಂದು ಸ್ವಲ್ಪ ರೋಸ್ಟ್ ಆಗಕ್ಕೆ ಆಮೇಲೆ ಇಲ್ಲಿ ತಳನು ಅಂಟ್ಕೋತೈತಿ. ಅದಕ್ಕಾಗಿ ನಾವು ಜಸ್ಟ್ ಮ್ಯಾಗಿಂದ ಏನು ಪಲ್ಪ್ ಇರ್ತೈತಿ ಅದನ್ನಷ್ಟ ಹಾಕಿ ರೋಸ್ಟ್ ಮಾಡತ್ತೀನಿ. ಈಗ ಫ್ಲೇಮ್ ಆಫ್ ಮಾಡಿಬಿಡೋದು. ಈಗ ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಬೇಕು ಇದನ್ನು. ಈಗ ಸಾಂಬಾರು ಬಾಯ್ಲ್ ಆಗಾಕತ್ತೈತಿ. ಆಗ್ಬೇಕಾದ್ರೆ ಅಷ್ಟೇ ನಾನು ಹುಣಸೆಹಣ್ಣು ನೆನೆಯಿಟ್ಕೊಂಡಿದ್ದೆ, ಅದನ್ನೇ ಈಗ ರಸನ ಪಲ್ಪ್ ತೆಗೆದು ಇದ್ರದ್ದು ರಸನ ಈಗ ಇದ್ರೊಳಗೆ ಹಾಕ್ತೀನಿ. ನಾವು ಇಡೀ ಟೊಮೆಟೊನು ಹಾಕಿ ನೀರೊಳಗೆ ಹಾಕಿ ಕುದಿಸಿ ಆಮೇಲೆ ಆ ಟೊಮೆಟೊ ತೆಗೆದು ಮೇಗಿನ ಸಿಪ್ಪಿ ತೆಗೆದು ಕಿವುಚಿ ಸಾಂಬಾರು ಮಾಡ್ತಿದ್ವಿ. ಅವರು ಈ ಥರ ಹೆರಚಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಅರಿಶಿನ ಹುಣಸೆಹಣ್ಣಿನ ನೀರು ಎಲ್ಲ ಹಾಕಿ ಬಾಯ್ಲ್ ಮಾಡಕ್ಕೆ ಇಡ್ತಾರೆ. ನಮಗೆ ಅವ್ರಿಗೆ ಇಷ್ಟು ಡಿಫ್ರೆನ್ಸ್ ಐತಿ. ಆಮೇಲೆ ಅಕ್ಕಿ ಒಂದು ಹಾಕಿರೋದು ಅವ್ರದ್ದೊಂದು ಸ್ಪೆಷಲ್, ಅದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಅವರು. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈ ಮಿಕ್ಸರ್ ಏನೈತಿ ಅದನ್ನು ಈ ಜಾರ್ ಒಳಗೆ ಹಾಕಿ ಇದನ್ನು ಪುಡಿ ಮಾಡ್ಕೋಬೇಕು. ಮೊದಲಿಗೆ ಇದನ್ನು ಹಾಕಿ ಪುಡಿ ಮಾಡ್ಕೊಂಡು ಆನಂತರ ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಗ್ರೈಂಡ್ ಮಾಡಬೇಕು. ಅಂದ್ರೆ ಸರಿಯಾಗಿ ಪೇಸ್ಟಾಗಿ ಬರ್ತೈತಿ. ಇಲ್ಲಾಂದ್ರೆ ಇವು ಒಣಮೆಣಸಿನ್ಕಾಯಿ ಇದಾವಲ್ಲ ಅದು ಸರಿಯಾಗಿ ಪೌಡ್ರ್ ಆಗಂಗಿಲ್ಲ, ಸಣ್ಣ ಆಗಂಗಿಲ್ಲ. ಹಾಗಾಗಿ ಮೊದಲು ಇವನ್ನ ಡ್ರೈ ರೋಸ್ಟ್ ಮಾಡಿರುವಂಥ ಇದು ಮಸಾಲೆನ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈಗ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು. ತರಿಯಾಗಿ ಆಗ್ತೈತಿ. ಇದಾದ ನಂತರ ಇದಕ್ಕೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಈಗ ನೀರು ಹಾಕಿ ಇದನ್ನು ರುಬ್ಕೋಬೇಕು. ಈಗ ಈ ಥರ ಇದು ಪೇಸ್ಟ್ ರೆಡಿ ಆಯ್ತು. ಸೊ ಈಗೇನಿಲ್ಲ, ಈ ಪೇಸ್ಟನ್ನು ಇಲ್ಲಿ ಕುದಿಯುವಂಥ ಈ ನೀರೊಳಗೆ ಹಾಕಿಬಿಡ್ಬೇಕು. ಹಾಕಿದ ನಂತರ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಅಂತ ಪೇಸ್ಟನ್ನು ಇದಕ್ಕೆ ಹಾಕ್ತೀನಿ. ಹಾಕಿ ಮಿಕ್ಸರ್ ಗ್ರೈಂಡರ್ಗೆ ಒಂದಷ್ಟು ನೀರು ಹಾಕಿ ಅದನ್ನು ಸಹಿತ ಇದ್ರೊಳಗೆ ಹಾಕ್ತೀನಿ. ನೋಡ್ಬೋದು ವಾಸನೆ ಆದರೂ ಎಷ್ಟು ಚಂದ ಬರಾಕತ್ತೈತಿ. ಖರೇನು ಅವ್ರು ಹೇಳ್ದಂಗೆ ಸಾಂಬಾರು ಟೇಸ್ಟ್ ಆಗ್ಬೋದು. ಒಂದಿಷ್ಟು ನೀರು ಹಾಕಿ ಅದನ್ನು ಸಹಿತ ಆ ನೀರನ್ನು ಇದ್ರೊಳಗೆ ಹಾಕ್ತೀನಿ. ನೀವು ನೋಡ್ರಿ ಸಾಂಬಾರು ಟೇಸ್ಟ್ ಅಕಾರ್ಡಿಂಗ್ ಟೇಸ್ಟ್ ಚಲೋ ಅನ್ನಿಸ್ಬೋದು ಅನ್ಸಾಕತ್ತೈತಿ ನನಗೆ. ಯಾಕಂದ್ರೆ ಗಮ್ಮಂತ ವಾಸನೆ ಬರತೈತಿ. ಕಾಳು ಮೆಣಸು ಅಕ್ಕಿ ಹುರಿದಿರೋದು ಎಲ್ಲದ್ರದ್ದು ಗಮ್ ಅಂತೇಳಿ ವಾಸನೆ ಬರಾಕತ್ತೈತಿ. ಮೇ ಬಿ ಸಾಂಬಾರು ಟೇಸ್ಟ್ ಆಗ್ಬೋದು. ರಸಮ್ ಉಪ್ಪನ್ನು ಹಾಕೋಣೀಗ. ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವು 3 ಸೇರಿ ಈ ಸಾಂಬಾರಿಗೊಂದು ಒಗ್ಗರಣೆ ಹಾಕಬೇಕು. ಫ್ಲೇಮ್ ಆಫ್ ಮಾಡಿ ಇಲ್ಲಿ ಸಾಂಬಾರು ಕುದಿಯಾಕತ್ತೈತಿ. ಕುದಿಯುವಂಥ ಸಾಂಬಾರಿಗೆನೆ ಈ ಒಂದು ಒಗ್ಗರಣೆನ ಹಾಕಿಬಿಟ್ರೆ ಮುಗೀತು. ಫಸ್ಟ್ ಕ್ಲಾಸ್ ಸಾಂಬಾರು ರೆಡಿ ಆಯ್ತು. ರುಚಿಗೆ ತಕ್ಕಷ್ಟು ಬೆಲ್ಲ ಇದಕ್ಕೆ ಹಾಕಲೇಬೇಕು. ಹಾಕಿದ್ರೇ ಟೇಸ್ಟ್, ಇರದೇ ಇದ್ರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಫಟಾಫಟ್ ಅಂಥೇಳಿ ಮಾಡುವಂಥ ಸಾಂಬಾರು ರೆಡಿ ಆಯ್ತು. ರಸಮ್ ತುಮಕೂರು ಸೈಡ್ ಮಾಡುವಂಥ ರಸಮ್ ಸಾಂಬಾರು ರೆಡಿ ಆಯ್ತು. ಅದಕ್ಕೆ ಬಿಸಿಯಾದಂಥ ರಸಮ್ ಹಾಕ್ಕೊಂಡು ಊಟ ಮಾಡಿದ್ರೆ ಸ್ವರ್ಗನ. ವಾವ್, ಮಸ್ತಾಗೈತಿ. ಕಾಳು ಮೆಣಸಿನ ಸಾಂಬಾರು ಅಂತ ಹೇಳ್ತೀನಿ. ಅದಕ್ಕೆ ಹೆಸರು ಭಾರಿ ಟೇಸ್ಟ್ ಆಗೈತಿ.
ನೋಡ್ಕೊಂಬಂದ್ರಲ್ಲ ಸಾಂಬಾರು ಹೆಂಗೆ ಅನ್ನಿಸ್ತು ನಿಮಗೆ? ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದ್ರೆ ನಾವು ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟನ್ನೇ ಅನ್ನಿಸ್ತು ನನಗೆ. ಅಕ್ಕಿ ಹಾಕಿರೋದ್ರಿಂದ ಅದಕ್ಕೊಂದು ಥಿಕ್ನೆಸ್ ಬೇರೆ ಥರನೇ ಬಂದಿತ್ತು. ಸೊ ಮತ್ತು ಕಾಳು ಮೆಣಸು ಒಂದಿಷ್ಟು ಯೂಸ್ ಮಾಡೋದ್ರಿಂದ ಅದರದ್ದು ಒಂದು ಟೇಸ್ಟ್ ಬೇರೆಯೇ. ಎಲ್ಲ ಓವರಾಲಾಗಿ ಹೇಳ್ಬೇಕಂದ್ರೆ 10 on 10 ಅಂತ ಹೇಳ್ತೀನಿ ನಾನು. ಸಾಂಬಾರು ನಿಜವಾಗ್ಲೂ ಚಲೋ ಆಗಿತ್ತು. ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ಸಾಂಬಾರು ಹೆಂಗೆ ಬಂದೈತಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋ ನೋಡೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಇದಕ್ಕಿಂತ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ ಅಂತ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು ನಂದು ಮೊನ್ನೆ. ನಮ್ಮ ತಮ್ಮ ಮಾಡಿಕೊಟ್ಟ. ಅಂದರೆ ಇನ್ನೂ 7 ಮೆಂಬರ್ಸ್ ಕಡಿಮೆ ಇದ್ರೆ ಆ 7 ಮೆಂಬರ್ಸನ್ನು ನಾ ಮೊನ್ನೆ ನನ್ನ ಕಸಿನ್ ಮದುವೆಗೆ ಹೋದಾಗ ನಮ್ಮ ತಮ್ಮ ಮಾಡಿಕೊಟ್ಟ. ಸೊ